ನೋಡಿ, ಸಕ್ಕರೆ ನಾಡು ಮಂಡ್ಯದಲ್ಲಿ ಆಪರೇಷನ್ ಇಡ್ಲಿ ಆಗಿದೆ. ಹೆಂಗೆ ಅಂತಂದ್ರೆ ಹೋಟೆಲ್ಗಳ ಮೇಲೆ ನಗರಸಭೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ದಾಳಿಯ ಸಂದರ್ಭದಲ್ಲಿ ಸುಮಾರು 2000 ಕೆಜಿಯಷ್ಟು ಪ್ಲಾಸ್ಟಿಕ್ಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆಮೇಲೆ ಬಳಸ್ತಾ ಇದ್ದವರಿಗೆ 12,000 ಫೈನ್. ಹೋಟೆಲು ಅಂಗಡಿಗಳ ಮೇಲೆ ದಿಢೀರಂತ ದಾಳಿ ಮಾಡಿಬಿಟ್ರು. ನಗರಸಭೆ ಆಯುಕ್ತೆ ಪಂಪಾಶ್ರೀ ನೇತೃತ್ವದಲ್ಲಿ ರೇಡ್ ಆಗಿತ್ತು. ಅಂಗಡಿ ಮಾಲೀಕರಿಗೆ ನೋಟಿಸ್ ಕೊಟ್ಟು ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಇದ್ರೂ ಕೂಡ ಬಳಸಲಾಗ್ತಾ ಇತ್ತು. ಪ್ಲಾಸ್ಟಿಕ್ ನಿಷೇಧ ಇದ್ರೂ ಕೂಡ ಬಳಸಲಾಗ್ತಾ ಇದೆ ಅನ್ನೋ ವಿಚಾರ ಗೊತ್ತಾಗಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರು ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ರು ಅವ್ರ ಮೇಲೆ ಫೈನ್ ವಿಧಿಸಲಾಗಿದೆ. ಸುಮಾರು 12,000 ಟೋಟಲ್ ಫೈನು, 2,000 kg ಪ್ಲಾಸ್ಟಿಕ್. ನೋಡಿ, ವ್ಯಾಪ್ತಿನಲ್ಲಿ ತುಂಬಾ ಕಡೆ ತುಂಬಾ ಪ್ಲಾಸ್ಟಿಕ್ ಬಳಕೆ ಇದೆ. ಆಕ್ಚುಲಿ ಪ್ಲಾಸ್ಟಿಕ್ ಬಳಕೆ ಒಂದು ದೊಡ್ಡ ಮಾರಕ ಪಿಡುಗು ತರನೇ. ಹಂಗಾಗಿ ಇದನ್ನ ಏನು ಅವನತಿಗೊಳಿಸ್ಬೇಕು ಅಥವಾ ನಾಶಗೊಳಿಸ್ಬೇಕು ಅಂದ್ರೆ ಬರೀ ಅಫಿಷಿಯಲ್ ಕಡೆಯಿಂದ ಆಗಲ್ಲ. ಇದಕ್ಕೆ ಜನಪ್ರತಿನಿಧಿಗಳು ಮತ್ತೆ ನಮ್ಮ ಸಾರ್ವಜನಿಕರು ಹಾಗೂ ವರ್ತಕರು ಕೂಡ ಎಲ್ಲರೂ ತುಂಬಾನೇ ಸಹಕಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಒಂದು ಹಸು ಕೂಡ ಅಲ್ಲಿ ಎಲ್ಲೋ ಕಸ ಅಂತ ಚೆಲ್ಲಿದ್ರೆ ಅದ್ರಲ್ಲಿ ಪ್ಲಾಸ್ಟಿಕ್ ಇದ್ರೆ ಅದನ್ನೇ ತಿನ್ನೋಕೆ ಹೋಗುತ್ತೆ. ಸೊ ಪ್ರಾಣಿಗಳಿಗಂತೂ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನ ಒಂದು ಇನಿಷಿಯೇಟಿವ್ ಆಗಿ ತಗೊಂಡು ಎಲ್ಲ ಕಡೆ ದಾಳಿ ಮಾಡ್ತಾ ಇದ್ದೀವಿ. ಒಂದು ಮೇ ಬಿ 2 ಮಂತ್ಸಿಂದನೂ ಶುರು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು 8 ಕಡೆ ದಾಳಿ ಆಗಿದೆ. ಇವಾಗ ಎಕ್ಸಾಂಪಲ್ಗೆ ಫುಡ್ ಸ್ಟ್ರೀಟು, ವಿವಿ ನಗರ, ಗುತ್ತಲ್ ಕಾಲೋನಿ, ಚಾಮುಂಡೇಶ್ವರಿ ನಗರ, ಈ ಥರ 100 ಫೀಟ್ ರೋಡು ಇಂಥ ಕಡೆ ಎಲ್ಲ ದಾಳಿ ಮಾಡ್ಕೊಂಡಿದ್ದೀವಿ. ಸುಮಾರು ಒಂದು 2